ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ರವರ ನೀವು ಒಮ್ಮೆ ಫೇಲ್ ಆಗಲೇಬೇಕು ವ್ಯಕ್ತಿತ್ವ ವಿಕಸನದ ಪುಟ್ಟ ಹಣತೆ. ಸಂವಹನ. ಮಹಾಭಾರತದಲ್ಲಿ ಯುದ್ಧದಲ್ಲಿ ಕೌರವ ಸೇನೆಯ ನಾಯಕತ್ವವನ್ನು ದ್ರೋಣಾಚಾರ್ಯರು ವಹಿಸಿದಾಗ ಪಾಂಡವರು ಚಿಂತೆಗೀಡಾಗುತ್ತಾರೆ. ಏಕೆಂದರೆ ದ್ರೋಣಾಚಾರ್ಯರು ಎಂತಹ ಮೇಧಾವಿ ಯುದ್ಧಪಟುಗಳಾಗಿದ್ದರೆಂದರೆ ಅವರನ್ನು ಯುದ್ಧದಲ್ಲಿ ಸೋಲಿಸುವುದು ಅಸಾಧ್ಯವಾದ ಮಾತೇ ಆಗಿತ್ತು. ಆಗ ಪಾಂಡವರು ಕೃಷ್ಣನ ಬಳಿಗೆ ಸಲಹೆಯನ್ನು ಕೇಳಲು ಹೋದಾಗ ಕೃಷ್ಣ ಈ ಯುದ್ಧ ಭೂಮಿಯಲ್ಲಿ ಬ್ರಹ್ಮಾಸ್ತ್ರ ಮತ್ತು ದಿವ್ಯಾಸ್ತ್ರ ಇವೆರಡನ್ನೂ ಹೊಂದಿರುವ ಏಕೈಕ ವ್ಯಕ್ತಿಯೆಂದರೆ ದ್ರೋಣ. ಅವರನ್ನು ಭಗವಂತನು ಸೋಲಿಸುವುದು ಅಸಾಧ್ಯ. ಅವರ ಬಾಣಗಳನ್ನು ಅರ್ಜುನನು ತಡೆಯಬಹುದೇ ಹೊರತು ಅವರನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಕಾರಣದಿಂದ ಯಾವುದೋ ರೀತಿಯಲ್ಲಿ ದ್ರೋಣಾಚಾರ್ಯರು ತಮ್ಮ ಶಸ್ತ್ರಗಳನ್ನು ತ್ಯಾಗ ಮಾಡುವಂತೆ ನೋಡಿಕೊಂಡಾಗ ಮಾತ್ರ ನೀವು ಯುದ್ಧದಲ್ಲಿ ಗೆಲ್ಲಬಹುದು ಎನ್ನುತ್ತಾನೆ. ದ್ರೋಣಾಚಾರ್ಯರನ್ನು ತಮ್ಮ ಶಸ್ತ್ರಗಳ ತ್ಯಾಗ ಮಾಡುವಂತೆ ಹೇಗೆ ಪ್ರೇರೇಪಿಸಬಹುದೆಂದು ಪಾಂಡವರು ಕೇಳಿದಾಗ ಅವರ ಅತ್ಯಂತ ಪ್ರೀತಿ ಪಾತ್ರನಾದ ಪುತ್ರ ಅಶ್ವತ್ಥಾಮ ಯುದ್ಧ ಭೂಮಿಯಲ್ಲಿ ಹತನಾಗಿದ್ದಾನೆ ಎಂದು ದ್ರೋಣರಿಗೆ ನಂಬಿಕೆ ಬರುವಂತೆ ಮಾಡಿದರೆ ದುಃಖತಪ್ತರಾದ ಆಚಾರ್ಯರು ತಮ್ಮ ಶಸ್ತ್ರಗಳನ್ನು ತ್ಯಾಗ ಮಾಡಬಹುದು ಎನ್ನುತ್ತಾನೆ ಕೃಷ್ಣ. ಈ ಯೋಜನೆಯಂತೆ ಯುದ್ಧದಲ್ಲಿ ಭಾಗವಹಿಸಿದ್ದ ಅಶ್ವತ್ಥಾಮ ಎನ್ನುವ ಹೆಸರಿನ ಆನೆಯನ್ನು ಕೊಲ್ಲಲಾಗುತ್ತದೆ. ಆನಂತರ ಭೀಮ ಅಶ್ವತ್ಥಾಮಃ ಅತಃ ಕುಂಜರಃ ಅರ್ಥಾತ್ ಅಶ್ವತ್ಥಾಮ ಎಂಬ ಆನೆ ಸತ್ತಿದೆ ಎಂದು ಕೂಗಿ ಹೇಳುತ್ತಾನೆ. ಕುಂಜರಃ ಎಂದು ಹೇಳುವಾಗ ಕೃಷ್ಣ ತನ್ನ ಶಂಖವನ್ನು ಜೋರಾಗಿ ಊದುವುದರಿಂದ ದ್ರೋಣಾಚಾರ್ಯರಿಗೆ ಕುಂಜರ ಅಂದರೆ ಆನೆ ಎನ್ನುವ ಶಬ್ದ ಕೇಳಿಸದೆ ಕೇವಲ ಅಶ್ವತ್ಥಾಮಃ ಅತಃ ಎಂಬುದು ಮಾತ್ರ ಕೇಳಿಸಿ ತನ್ನ ಮಗನೇ ಸತ್ತನೆಂದು ಖಿನ್ನರಾಗಿ ತಮ್ಮ ಶಸ್ತ್ರಗಳನ್ನು ಕೆಳಗಿಡುತ್ತಾರೆ. ಆನಂತರ ದೃಷ್ಟದ್ಯುಮ್ನನು ಅವರನ್ನು ಕೊಲ್ಲುತ್ತಾನೆ. ಪಾಂಡವರು ಕೌರವರ ವಿರುದ್ಧ ಜಯಗಳಿಸುತ್ತಾರೆ. ಆನಂತರ ದೃಷ್ಟದ್ಯುಮ್ನನು ಅವರನ್ನು ಕೊಲ್ಲುತ್ತಾನೆ. ಪಾಂಡವರು ಕೌರವರ ವಿರುದ್ಧ ಜಯಗಳಿಸುತ್ತಾರೆ. ಈ ಕಥೆಯ ತಾತ್ಪರ್ಯವೇನೆಂದರೆ ಸಂವಹನ ಮಾಡುವಾಗ ಯಾವುದೇ ಬಗೆಯ ತೊಡಕುಂಟಾದಾಗ ಅಥವಾ ತೊಂದರೆಯುಂಟಾದಾಗ ಅಪಾರ್ಥವಾಗುವುದು ಸಹಜ ಎಂದು. ಯುದ್ಧ ಭೂಮಿಯಲ್ಲೇ ಆಗಲಿ ನಿಜ ಜೀವನದಲ್ಲೇ ಆಗಲಿ ಒಬ್ಬರ ಮಾತುಗಳನ್ನು ಇನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಹೋದಾಗ ಅನಾಹುತಗಳೇ ಆಗಬಹುದು. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಬಾರಿ ನೋಡಿರುವಂತೆ ನಾವು ಹೇಳುವುದು ಒಬ್ಬರಿಗೆ ಅರ್ಥವಾಗದೆ ಹೋದರೆ ಅಥವಾ ಅವರು ಹೇಳುವುದು ನಮಗೆ ಅರ್ಥವಾಗದೆ ಹೋದರೆ ಎಡವಟ್ಟುಗಳಾಗುತ್ತವೆ. ಇದೇ ಕಾರಣಕ್ಕಾಗಿಯೇ ಸಂವಹನ ನಮ್ಮ ಜೀವನದಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನನ್ನ ಜೀವನದಲ್ಲಿ ನಡೆದ ಒಂದು ಮೋಜಿನ ಘಟನೆಯನ್ನು ಇಲ್ಲಿ ಉದಾಹರಿಸ ಬಯಸುತ್ತೇನೆ. ನಾನು ಆಗ ಧಾರವಾಡದಲ್ಲಿ ಸ್ನಾತಕೋತ್ತರ ಪದವಿಗಾಗಿ ಓದುತ್ತಿದ್ದೆ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಒಬ್ಬ ಆಳುಮಗನಿದ್ದ. ನನ್ನ ಹಳೆಯ ಬಟ್ಟೆಗಳನ್ನು ಅವನಿಗೆ ಕೊಟ್ಟು ಇದನ್ನು ಒಗೆಯಬೇಕು ಎಂದೆ. ಆಗಲಿ ಎಂದು ಆತ ಬಟ್ಟೆಗಳನ್ನು ತೆಗೆದುಕೊಂಡು ಹೋದ. ಮಾರನೆಯ ದಿನ ನಾನು ನನ್ನ ಬಟ್ಟೆಗಳನ್ನು ಕೇಳಿದಾಗ ಆತ ಅವನ್ನು ನೀವೇ ಒಗೆಯಲು ಹೇಳಿದ್ದೀರಿ, ನಾನು ಒಗೆದೆ ಎಂದ. ಹಾಗಾದರೆ ಬಟ್ಟೆಗಳಲ್ಲಿ ಎಂದಾಗ ಅವನ್ನು ಒಗೆದಾಯಿತು ಎಂದ. ನನಗೆ ಅರ್ಥವಾಗಲಿಲ್ಲ. ಅಲ್ಲಿಗೆ ಬಂದ ನನ್ನ ತಂಗಿ ಧಾರವಾಡದ ಭಾಷೆಯಲ್ಲಿ ಒಗಿ ಎಂದರೆ ಎಸೆದು ಬಿಡು ಎಂದರ್ಥ. ಆತ ನಿನ್ನ ಬಟ್ಟೆಗಳನ್ನು ಈಗಾಗಲೇ ಹೊರಕ್ಕೆ ಎಸೆದು ಬಿಟ್ಟಿದ್ದಾನೆ ಎಂದಳು. ಆಗ ನನಗೆ ಅರ್ಥವಾಯಿತು. ಮೈಸೂರಿನ ಕಡೆಯವರು ಮಾತನಾಡುವ ಭಾಷೆಗೂ ಉತ್ತರ ಕರ್ನಾಟಕದವರು ಮಾತನಾಡುವ ಭಾಷೆಗೂ ವ್ಯತ್ಯಾಸವಿರುವುದರಿಂದ ನಮ್ಮಿಬ್ಬರ ಸಂವಹನ ಸರಿಯಾಗಿ ನಡೆಯಲಿಲ್ಲ ಎನ್ನುವುದು. ನಾನು ಅವನಿಗೆ ಆದೇಶ ಕೊಟ್ಟ ನಂತರ ಅವನಿಗೆ ಆ ಆದೇಶವು ಸರಿಯಾಗಿ ಅರ್ಥವಾಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳದೆ ಓದುದರಿಂದ ಹೀಗಾಯಿತು ಎಂಬ
ಸಂವಹನದ ಪಾಠವು ಅಂದು ನನಗಾಯಿತು. ಒಬ್ಬರ ಮನಸ್ಸಿನಲ್ಲಿರುವುದನ್ನು ಮಾಧ್ಯಮದ ಮೂಲಕ ಇನ್ನೊಬ್ಬರಿಗೆ ರವಾನಿಸುವುದೇ ಸಂವಹನ. ನಮ್ಮ ಮನದಲ್ಲಿರುವ ಭಾವನೆಗಳನ್ನು, ಅನಿಸಿಕೆಗಳನ್ನು ಬೇರೆಯವರಿಗೆ ಬಾಯಿ ಮಾತಿನ ಮೂಲಕವಾಗಲಿ, ಬರವಣಿಗೆಯ ಮೂಲಕವಾಗಲಿ, ಚಿತ್ರಗಳ ಮೂಲಕವಾಗಲಿ, ಅಭಿನಯದ ಮೂಲಕವಾಗಲಿ, ಬಾಡಿ ಲ್ಯಾಂಗ್ವೇಜ್ ಅಂದರೆ ದೇಹದ ಭಾಷೆ ಮೂಲಕವಾಗಲಿ ಮಾಡಬಹುದಾಗಿದೆ. ಸಂವಹನದ ಹಲವಾರು ಮಾಧ್ಯಮಗಳಲ್ಲಿ ಸಂಗೀತ, ನೃತ್ಯ, ಸಿನಿಮಾ, ನಾಟಕ, ಛಾಯಾಚಿತ್ರ, ಏಕಪಾತ್ರಾಭಿನಯ, ಮಿಮಿಕ್ರಿ ಮುಂತಾದವುಗಳು ಸೇರಿವೆ. ನಾವು ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಜತೆಗೆ ವ್ಯವಹಾರ ಮಾಡುವಾಗಲೆಲ್ಲ ಸಂವಹನದ ಮೊರೆ ಹೋಗಲೇಬೇಕಾಗುತ್ತದೆ. ಸಣ್ಣ ಮಗು ತನಗೆ ಹಸಿವೆಯಾದಾಗ ಅಥವಾ ಬೇರೇನೋ ತೊಂದರೆಯಾದಾಗ ಅಳುವಿನ ಮೂಲಕ ತನ್ನ ಅಳಲನ್ನು ವ್ಯಕ್ತಪಡಿಸುತ್ತದೆ. ಮಗುವೇ ಏಕೆ, ಒಂದು ನಾಯಿ ಸಹ ತಾನು ಹೇಳಬೇಕಾದದ್ದನ್ನು ಬೊಗಳಿಯೋ, ಇಲ್ಲವೇ ತನ್ನ ಬಾಲ ಅಲ್ಲಾಡಿಸಿಯೋ, ಇಲ್ಲವೇ ನೆಲವನ್ನು ಕೆರೆದೋ ಹೇಳುತ್ತದೆ. ಹೀಗೆ ಕೇವಲ ಬಾಯಿ ಮಾತು ಅಥವಾ ಬರಹವಲ್ಲದೆ ಸಂಕೇತ, ಸನ್ನೆಗಳ ಮೂಲಕವೂ ಸಂವಹನವನ್ನು ಮಾಡಬಹುದಾಗಿದೆ. ಒಬ್ಬ ವಿದ್ಯಾರ್ಥಿಯಾಗಲಿ, ಅಧಿಕಾರಿಯಾಗಲಿ, ವ್ಯಾಪಾರಿಯಾಗಲಿ, ಯಾರ ಸಂವಹನ ಕಲೆ ಚೆನ್ನಾಗಿರುತ್ತದೆಯೋ ಅವರು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ. ವಿದ್ಯಾರ್ಥಿಯಾದವನಿಗೆ ತನ್ನ ವಿಷಯದ ಬಗ್ಗೆ ಸಾಕಷ್ಟು ಗೊತ್ತಿರಬಹುದು, ಆದರೆ ಆತ ತನಗೆ ಗೊತ್ತಿರುವುದನ್ನು ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ಬರೆಯದೆ ಹೋದರೆ, ಅಥವಾ ಆತ ಉತ್ತರ ಪತ್ರಿಕೆಯಲ್ಲಿ ಬರೆದಿರುವ ಉತ್ತರಗಳು ಮೌಲ್ಯಮಾಪನ ಮಾಡುವವರಿಗೆ ಅರ್ಥವಾಗದೆ ಹೋದರೆ ವಿದ್ಯಾರ್ಥಿಗೆ ಎಷ್ಟೇ ಗೊತ್ತಿದ್ದರೂ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ನಾವು ಪೊಲೀಸ್ ತರಬೇತಿಯನ್ನು ಪಡೆಯುತ್ತಿರುವಾಗ ಸಂವಹನಕ್ಕೆ ಹೆಚ್ಚಿನ ಮಹತ್ವವಿದೆ ಎಂದು ನಮಗೆ ಪದೇ ಪದೇ ಹೇಳುತ್ತಿದ್ದರು. ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಸಂವಹನ ಶಕ್ತಿಯಿಂದಲೇ ಹಲವಾರು ಕ್ಲಿಷ್ಟ ಹಾಗೂ ಗುರುತರ ಪ್ರಕರಣಗಳನ್ನು ಸಲೀಸಾಗಿ ನಿಭಾಯಿಸಬಹುದು. ಪ್ರತಿಯೊಬ್ಬರಿಗೂ ಸಂವಹನ ಕಲೆ ಕರಗತವಾಗಿರಬೇಕಾದರೂ ಪೊಲೀಸ್ ಅಧಿಕಾರಿಗಳಿಗೆ ಈ ಕಲೆ ಅತಿ ಮುಖ್ಯ ಎಂದು ನಮ್ಮ ಶಿಕ್ಷಕರು ನಮಗೆ ಹೇಳುತ್ತಿದ್ದರು. ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸೈನ್ಯದಲ್ಲಿ ಕೆಳಹಂತದಲ್ಲಿರುವ ಸೈನಿಕ್ ಅಥವಾ ಕಾನ್ಸ್ಟೇಬಲ್ಗೂ ಉನ್ನತ ಸ್ಥಾನದಲ್ಲಿರುವ ಜನರಲ್ ಅಥವಾ ಡಿಜಿಪಿಯವರಿಗೂ ನೇರವಾದ ಸಂಪರ್ಕವಿರದೇ ಇರುವುದರಿಂದ ಮೇಲಿನಿಂದ ಕೆಳಗಡೆ ಹೋಗಬೇಕಾದ ಸಂದೇಶಗಳು ಹಂತ ಹಂತವಾಗಿ ಇನ್ನೊಬ್ಬರ ಮೂಲಕವೇ ಹೋಗಬೇಕು. ಸಂದೇಶಗಳು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಾಗ ಮಾರ್ಪಾಟಾಗಿ ಬಿಡುತ್ತವೆ. ಹೀಗಾಗಿ ಮೂಲ ಸಂದೇಶಕ್ಕೂ ಕಟ್ಟ ಕಡೆಗೆ ತಲುಪುವ ಸಂದೇಶಕ್ಕೂ ಮಾರ್ಪಾಟಾಗಿ ಅಪಾರ್ಥಗಳು ಉಂಟಾಗುವ ಸಂದರ್ಭಗಳೂ ಇರುತ್ತವೆ. ಹೀಗಾಗಿ ಮೌಖಿಕ ಸಂದೇಶಗಳನ್ನು ನೀಡುವಾಗ ಅತಿಯಾದ ಎಚ್ಚರಿಕೆಯನ್ನು ವಹಿಸಬೇಕೆಂದು ಹೇಳಿ, ಇಂತಹ ಸಂದರ್ಭದಲ್ಲಿ ಲಿಖಿತ ಸಂದೇಶಗಳನ್ನು ನೀಡುವುದು ಉತ್ತಮ ಎಂದು ಹೇಳುತ್ತಿದ್ದರು. ಒಂದು ಉದಾಹರಣೆಯನ್ನ ನೀಡಬಯಸುತ್ತೇನೆ. ನಾನು ಪೊಲೀಸ್ ಸೇವೆಗೆ ಮೊದಲಿಗೆ ಸೇರಿದಾಗ ನಮಗೆ ವೈರ್ಲೆಸ್ ಉಪಕರಣ ಅತಿ ಮುಖ್ಯ ಸಂವಹನ ಮಾಧ್ಯಮವಾಗಿತ್ತು. ಒಂದು ದಿನ ನಾನು ನಮ್ಮ ಹಿರಿಯ ಅಧಿಕಾರಿ ಬೆಂಗಳೂರಿನಿಂದ ಬರುವುದನ್ನು ಎದುರು ನೋಡುತ್ತಿದ್ದೆ. ಆ ಅಧಿಕಾರಿಯ ವಾಹನ ರಾಮಾಪುರವೆಂಬ ಊರನ್ನು ದಾಟಿದ ಕೂಡಲೇ ಆ ಊರಿನ ವೈರ್ಲೆಸ್ ಅಧಿಕಾರಿ ಐಜಿಪಿ ಪಾಸ್ಟ್ ರಾಮಾಪುರ ಎಂದ. ನನ್ನ ಜತೆಯಲ್ಲಿದ್ದ ವೈರ್ಲೆಸ್ ಅಧಿಕಾರಿ ಆ ಸಂದೇಶವನ್ನು ನನಗೆ ರವಾನಿಸುವಾಗ ಐಜಿಪಿ ಪಾಸ್ಟ್ ಅವೇ ರಾಮಾಪುರ ಎಂದ. ಅವೇ ಎನ್ನುವ ಹೆಚ್ಚುವರಿ ಶಬ್ದವನ್ನು ಆತ ಸೇರಿಸಿ ಅಪಾರ್ಥವನ್ನುಂಟು ಮಾಡಿದ್ದ. ಮೌಖಿಕ ಸಂವಹನದಲ್ಲಿ ಸಂವಹನ ಮಾಡುವವನು ಏನು ಹೇಳುತ್ತಿದ್ದಾನೆ ಎಂದು ನಾವು ಕಿವಿಗೊಟ್ಟು ಕೇಳದೆ ಹೋದರೆ ಸಂವಹನಕ್ಕೆ ಧಕ್ಕೆಯಾಗುತ್ತದೆ. ನಾವು ಬೇರೆ ಯಾವುದೋ ಕೆಲಸ ಮಾಡುತ್ತಾ ಬೇರೊಬ್ಬ ಹೇಳುವುದರ ಬಗ್ಗೆ ಗಮನವಿಡದೆ ಏಕಾಗ್ರಚಿತ್ತದಿಂದ ಆತ ಏನು ಹೇಳುತ್ತಿದ್ದಾನೆ ಎಂದು ಕೇಳಿದ್ದರೆ ಸರಿಯಾದ ಸಂವಹನವಾಗುತ್ತದೆ.
ಕೇಳದಿದ್ದರೆ ಸರಿಯಾದ ಸಂವಹನವಾಗುವುದಿಲ್ಲ. ನಮ್ಮ ಎದುರಿಗಿನ ವ್ಯಕ್ತಿ ನಮ್ಮನ್ನು ಉದ್ದೇಶಿಸಿ ಏನನ್ನು ಹೇಳುತ್ತಿದ್ದಾನೆ ಎಂದು ನಾವು ಆಲಿಸದೆ ಬೇರೆ ಯಾವುದೋ ಕೆಲಸದಲ್ಲಿ ನಿರತರಾಗಿದ್ದರೆ ಆ ವ್ಯಕ್ತಿಗೆ ನಾವು ಅವಮಾನ ಮಾಡಿದಂತೆ ಆಗುವುದಲ್ಲದೆ ಸಂವಹನವೂ ಸರಿಯಾಗಿ ಆಗುವುದಿಲ್ಲ. ಎಷ್ಟೋ ಬಾರಿ ನಾವು ಸಂವಹನ ಮಾಡುವಾಗ ಉಪಯೋಗಿಸುವ ಮಾಧ್ಯಮದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡದೆ ಹೋದರೆ ಸರಿಯಾದ ಸಂವಹನವಾಗುವುದಿಲ್ಲ. ಕೆಲವು ಸಂವಹನಗಳು ಬರಹ ರೂಪದಲ್ಲಿ ಹೋದರೆ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕಾದ ಆದೇಶಗಳನ್ನು ಬರಹದ ಮಾಧ್ಯಮದಲ್ಲಿ ಕೊಡಬೇಕು. ಏಕೆಂದರೆ ಬರಹದಲ್ಲಿ ಹೋದ ಸುದ್ದಿಯನ್ನು ಯಾರು ತಿದ್ದುವ ಹಾಗಿಲ್ಲ. ಒಂದು ವೇಳೆ ಆದೇಶಗಳು ನಮಗೆ ಅರ್ಥವಾಗದೇ ಹೋದರೆ ನಾವು ಅದನ್ನು ಪದೇ ಪದೇ ಓದಿ ಅರ್ಥ ಮಾಡಿಕೊಳ್ಳಬಹುದು. ಎಷ್ಟೋ ಬಾರಿ ಸಂವಹನ ಮಾಡುತ್ತಿರುವವನು ಏನು ಹೇಳುತ್ತಿದ್ದಾನೆಂದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮುಂಚೆಯೇ ನಾವು ಆ ಬಗ್ಗೆ ಸಿಟ್ಟಿಗೇಳುತ್ತೇವೆ. ಕೆಲವು ಬಾರಿ ಸಂವಹನ ಮಾಡುವವನನ್ನು ಪೂರ್ತಿಯಾಗಿ ಮಾತನಾಡಲು ಬಿಡದೆ ಅರ್ಧದಲ್ಲಿ ಅವನ ಮಾತನ್ನು ತಡೆದು ನಮ್ಮ ಮಾತನ್ನು ಹೇಳಲು ಬಯಸುತ್ತೇವೆ. ಇದು ಸರಿಯಲ್ಲ. ಎದುರಿಗೆ ಮಾತನಾಡುತ್ತಿರುವವನು ಹೇಳುವುದನ್ನು ನಾವು ಪೂರ್ತಿಯಾಗಿ ಆಲಿಸಿದರೆ ಮಾತ್ರ ಅಪಾರ್ಥವಾಗುವುದಿಲ್ಲ. ಕೆಲವು ವೇಳೆ ಸಂವಹನಕಾರ ಮತ್ತು ಸಂವಹನ ಸ್ವೀಕೃತಿ ಮಾಡುವವನ ಮಧ್ಯೆ ಗಲಾಟೆ, ಗಲಭೆ, ಕೂಗಾಟ, ಕಿರುಚಾಟ, ಗದ್ದಲ ಉಂಟಾದಾಗ ಸಂವಹನ ಸರಿಯಾಗಿ ಆಗುವುದಿಲ್ಲ. ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮಃ ಅತಃ ಕುಂಜರಃ ಎನ್ನುವ ಸಮಯದಲ್ಲಿ ಕೃಷ್ಣ ಶಂಖನಾದ ಮಾಡಿ ಸಂವಹನಕ್ಕೆ ಅಡ್ಡಿ ಮಾಡಿದ್ದರಿಂದ ದ್ರೋಣಾಚಾರ್ಯರು ತಮ್ಮ ಮಗನೇ ಸತ್ತನೆಂದು ತಿಳಿದುಕೊಂಡರು. ನಾವು ಸಂವಹನವನ್ನು ಮಾಡುತ್ತಿರುವಾಗ ಹಲವಾರು ಕಾರಣಗಳಿಂದ ಅಡೆತಡೆಗಳಾಗುತ್ತವೆ. ಉದಾಹರಣೆಗೆ, ನಾವು ತರಗತಿಯಲ್ಲಿ ಪಾಠವನ್ನು ಕೇಳುತ್ತಿರುವಾಗ ಕೆಲವು ಶಿಕ್ಷಕರು ಪಾಠ ಮಾಡುವಾಗ ತದೇಕ ಚಿತ್ತದಿಂದ ಕೇಳುತ್ತೇವೆ. ಕೆಲವರು ಪಾಠ ಮಾಡುವಾಗ ಅವರ ಪಾಠದ ಬಗ್ಗೆ ಗಮನ ಹರಿಸುವುದಿಲ್ಲ. ಕೆಲವೊಮ್ಮೆ ಶಿಕ್ಷಕರ ವೇಷ, ಹಾವಭಾವ ಮುಂತಾದವುಗಳು ನಮಗೆ ಇಷ್ಟವಾಗದೆ ಹೋದರೆ ಸಂವಹನಕ್ಕೆ ಧಕ್ಕೆಯುಂಟಾಗುತ್ತದೆ. ನಮ್ಮ ಮನಸ್ಸು ಪಾಠದ ಬಗ್ಗೆ ಯೋಚಿಸದೆ ನಾವು ಹಿಂದಿನ ದಿನ ಹೋದ ಸಿನಿಮಾದ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಸಂವಹನ ಸರಿಯಾಗಿ ಆಗುವುದಿಲ್ಲ. ಹೀಗಾಗಿ ಉತ್ತಮ ಸಂವಹನವಾಗಬೇಕಾದರೆ ನಮಗೆ ಏಕಾಗ್ರತೆ ಇರಬೇಕಾದ್ದು ಅವಶ್ಯ. ನಾವು ಹೇಳುತ್ತಿರುವುದು ಎಲ್ಲರಿಗೂ ಅರ್ಥವಾಗುತ್ತದೆ ಎಂದು ಕೆಲವೊಮ್ಮೆ ನಾವು ಭಾವಿಸುತ್ತೇವೆ. ಎದುರಿಗಿರುವವ ನಾವು ಹೇಳಿದಷ್ಟನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡ ಎಂಬ ಭಾವನೆ ನಮ್ಮಲ್ಲಿರುತ್ತದೆ. ಇವೆಲ್ಲವೂ ತಪ್ಪು. ಸಂವಹನ ಸರಿಯಾಗಿ ಆಗಬೇಕಾದರೆ ನಾವು ಯಾರೊಂದಿಗೆ ಸಂವಹನ ಮಾಡುತ್ತೇವೆಯೋ ಅವರು ನಾವು ಹೇಳಿದ್ದನ್ನು, ಬರೆದದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಬೇಕು. ಇದನ್ನು ಫೀಡ್ಬ್ಯಾಕ್ ಎನ್ನುತ್ತಾರೆ. ಫೀಡ್ಬ್ಯಾಕ್ ಪಡೆದಾಗಲೇ ನಮ್ಮ ಸಂವಹನ ಉತ್ತಮವಾಗುವುದು. ವಿದ್ಯಾರ್ಥಿಗಳಿಗೆ ಸಂವಹನ ಬಹುಮುಖ್ಯ. ಏಕೆಂದರೆ ಅವರು ವರ್ಷವೂ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. 3 ಗಂಟೆಗಳ ಕಾಲ ಉತ್ತರ ಪತ್ರಿಕೆಯನ್ನು ಬರೆದ ನಂತರ ಅದನ್ನು ತಿದ್ದುವ ಪರೀಕ್ಷಕನಿಗೆ ನಮ್ಮ ಉತ್ತರಗಳು ಅರ್ಥವಾಗುವ ರೀತಿ ಬರೆಯದೆ ಹೋದರೆ ನಮಗೆ ಬರುವ ಅಂಕಗಳು ಕಡಿಮೆ. ಅದೇ ರೀತಿಯೇ ನಾವು ಮೌಖಿಕ ಪರೀಕ್ಷೆ ಎದುರಿಸುವಾಗ ಅಥವಾ ಸಂದರ್ಶನಕ್ಕೆ ಹೋದಾಗ ನಾವು ಏನನ್ನು ಹೇಳುತ್ತಿದ್ದೇವೋ ಅದು ಪರೀಕ್ಷಕನಿಗೆ ಅರ್ಥವಾಗದೆ ಹೋದರೆ ಆಗಲೂ ನಾವು ಫೇಲ್ ಆಗುತ್ತೇವೆ. ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದರೆ ನಾವು ಉತ್ತಮ ಸಂವಹನಕಾರರಾಗಿರಬೇಕು. ಉತ್ತಮ ಸಂವಹನ ಮಾಡಬೇಕಾದರೆ ಮೊಟ್ಟ ಮೊದಲಿಗೆ ನಾವು ತಾಳ್ಮೆಯನ್ನು ಹೊಂದಿರಬೇಕು. ತಾಳ್ಮೆಗೆಟ್ಟವನು
ಉತ್ತಮ ಸಂವಹನ ಮಾಡಲಾರ. ಒಬ್ಬ ಶಿಕ್ಷಕನಾಗಲಿ, ಫ್ಯಾಕ್ಟರಿ ಮ್ಯಾನೇಜರ್ ಆಗಲಿ, ಲೇಖಕನಾಗಲಿ, ಚಿತ್ರಕಾರನಾಗಲಿ, ವಿದ್ಯಾರ್ಥಿಯಾಗಲಿ, ಯಾರು ಉತ್ತಮವಾಗಿ ಸಂವಹನ ಮಾಡುತ್ತಾರೋ ಅವರು ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸು ಗಳಿಸುತ್ತಾರೆ. ಸಮಯ ನಿರ್ವಹಣೆ. ನೀವು ಯಾವುದಾದರೂ ಕಚೇರಿಗೆ ಹೋಗಿ, ಅಧಿಕಾರಿಯೇ ಆಗಲಿ ಕಾರಕೂನನೇ ಆಗಲಿ, ಅವರ ಟೇಬಲ್ ಮೇಲೆ ಕಡತಗಳ ಬೆಟ್ಟವೇ ತುಂಬಿರುತ್ತದೆ. ನೋಡಿ, ಇಷ್ಟೊಂದು ಕಡತಗಳನ್ನು ನೋಡಬೇಕು, ನಿಮ್ಮೊಡನೆ ಈಗ ಮಾತನಾಡಲು ಆಗುವುದಿಲ್ಲ ಎನ್ನುತ್ತಾರೆ. ನೀವು ಯಾವುದೇ ರಾಜಕಾರಣಿಯನ್ನು ಭೇಟಿಯಾಗಲು ಹೋಗಿ 10 ನಿಮಿಷದಲ್ಲಿ ಮೀಟಿಂಗಿಗೆ ಹೋಗಬೇಕು, ನಮಗೆ ಈಗ ಟೈಮ್ ಇಲ್ಲ, ನಾಳೆ ಬನ್ನಿ ಎನ್ನುತ್ತಾರೆ. ಅಧಿಕಾರವಿರುವ ಯಾರನ್ನಾದರೂ ಭೇಟಿಯಾಗಲು ಹೋದಾಗ ನಿಮ್ಮನ್ನು ನೋಡಿದ ಕೂಡಲೇ ನಾನು ತುಂಬ ಬ್ಯುಸಿಯಾಗಿದ್ದೇನೆ, ನನ್ನ ಅಪಾಯಿಂಟ್ಮೆಂಟ್ ಪಡೆದು ಮುಂದಿನ ವಾರ ಬನ್ನಿ ಎನ್ನುವುದು ಸಾಮಾನ್ಯವಾಗಿ ಹೋಗಿದೆ. ಸರ್ಕಾರಿ ಅಧಿಕಾರಿಗಳಾಗಲಿ, ಖಾಸಗಿ ಸಂಸ್ಥೆಗಳ ನೌಕರರಾಗಲಿ, ಕಡೆಗೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದರೇ ಆಗಲಿ, ನಿಮಗೆ ಬೇಕೆಂದಾಗ ನಿಮ್ಮೊಡನೆ ವ್ಯವಹರಿಸಲು ಅವರಿಗೆ ಸಮಯವೇ ಇರುವುದಿಲ್ಲ. ನನಗೆ ಈಗ ಸಮಯವಿಲ್ಲ, ನಾನು ಈಗ ಬಿಡುವಾಗಿಲ್ಲ ಎಂದು ಹೇಳುವುದು ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. ಯಾರಿಗೆ ಸಮಯವಿರುವುದಿಲ್ಲವೋ ಅವರು ಪ್ರಭಾವಿ VIP ಎಂದು ಜನಸಾಮಾನ್ಯರು ಭಾವಿಸುವುದರಿಂದ ಏನೂ ಕೆಲಸ ಕಾರ್ಯವಿಲ್ಲದಿರುವವರು ತಾವು ಬಿಸಿ ಎಂದು ಪೋಸ್ ಕೊಡುತ್ತಾರೆ. ತಮಗೆ ಬಿಡುವೇ ಇಲ್ಲ ಎಂದು ಯಾರು ಹೇಳುತ್ತಾರೋ ಅವರು ಸೋಮಾರಿಗಳು ಅಥವಾ ಸುಳ್ಳುಗಾರರು ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ವಿಶ್ವದಲ್ಲಿ ಯಾರು ಪ್ರಭಾವಿಗಳೋ, ಯಾರು ಯಶಸ್ಸಿನ ಹೊಸ್ತಿಲನ್ನು ಏರಿರುತ್ತಾರೋ, ಯಾರು ಗಣ್ಯಾತಿಗಣ್ಯರೋ ಅವರು ತಮಗೆ ವೇಳೆ ಇಲ್ಲ ಎಂದು ಎಂದಿಗೂ ಹೇಳುವುದಿಲ್ಲ. ನಾವು ನಮ್ಮ ವೇಳೆಯನ್ನು ವ್ಯಯಿಸುವುದು ಕೆಲವೇ ಕಾರಣಗಳಿಗಾಗಿ. ಊಟ, ನಿದ್ದೆ, ಮನರಂಜನೆ, ವ್ಯಾಯಾಮ ಮುಂತಾದ ವೈಯಕ್ತಿಕ ಕಾರ್ಯಗಳಿಗಾಗಿ ದಿನದ ಅರ್ಧಕ್ಕಿಂತ ಅಥವಾ ಹೆಚ್ಚು ವೇಳೆಯನ್ನು ನಾವು ಕಳೆಯುತ್ತೇವೆ. ನಮ್ಮ ಜೀವನೋಪಾಯಕ್ಕಾಗಿ ದಿನಕ್ಕೆ 8ರಿಂದ 10 ತಾಸುಗಳನ್ನು, ದೈನಂದಿನ ಪ್ರಯಾಣಕ್ಕಾಗಿ 2-3 ತಾಸುಗಳನ್ನು ಕಳೆಯುತ್ತೇವೆ. ಇಷ್ಟೆಲ್ಲ ಆದ ಮೇಲೆ ವೇಳೆ ಉಳಿಯುವುದೇ ಇಲ್ಲ ಅಲ್ಲವೇ? ಉಳಿಯುತ್ತದೆ ಎಂದು ಉತ್ತರಿಸುವವರೇ ಯಶಸ್ವಿ ನಾಯಕರು. ನಾನು ದಿನದ 24 ಗಂಟೆಗಳ ಕಾಲವೂ ಕೆಲಸ ಮಾಡುತ್ತೇನೆ ಎಂದು ಯಾರಿಗೂ ಹೇಳಲು ಬರುವುದಿಲ್ಲ. ಅದೇ ರೀತಿಯೇ ನಾವು ಕೆಲಸವನ್ನೇ ಮಾಡದೆ ಸುಮ್ಮನೆ ಸಮಯ ಕಳೆಯಲೂ ಆಗುವುದಿಲ್ಲ. ಹೀಗಾಗಿ ನಮ್ಮ ಕೆಲಸ ಮತ್ತು ಜೀವನ ಇವೆರಡರ ನಡುವೆ ನಾವು ಸಮತೋಲವನ್ನು ಕಾಯ್ದುಕೊಳ್ಳಬೇಕು. ಇದಕ್ಕೆ ಲೈಫ್ ವರ್ಕ್ ಬ್ಯಾಲೆನ್ಸ್ ಎಂದು ಕರೆಯುತ್ತಾರೆ. ನಮ್ಮ ಜೀವನ ಮತ್ತು ಕೆಲಸವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕಾದರೆ ನಮ್ಮ ವೇಳೆಯ ನಿರ್ವಹಣೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನಮಗೆಲ್ಲ ಸಿಗುವ 24 ಗಂಟೆಗಳ ಕಾಲವನ್ನು ನಾವು ಎಷ್ಟು ಉತ್ತಮ ರೀತಿಯಲ್ಲಿ ವ್ಯಯಿಸುತ್ತೇವೆ ಹಾಗೂ ಎಷ್ಟು ಕ್ರಿಯಾಶೀಲರಾಗಿ ವ್ಯಯಿಸುತ್ತೇವೆ ಎನ್ನುವುದೇ ಸಾಮಾನ್ಯರಿಗೂ ಯಶಸ್ವಿ ವ್ಯಕ್ತಿಗಳಿಗೂ ಇರುವ ವ್ಯತ್ಯಾಸ. ಬಿಲ್ ಗೇಟ್ಸ್ ಆಗಲಿ, ನಾರಾಯಣಮೂರ್ತಿಯವರಾಗಲಿ ಅಥವಾ ಇಲ್ಲಿಯವರೆಗೆ ಯಶಸ್ಸು ಗಳಿಸಿರುವ ಯಾರೇ ಆಗಲಿ ಸದಾಕಾಲವೂ ಕೇವಲ ತಮ್ಮ ಕೆಲಸದ ಬಗ್ಗೆಯೇ ಚಿಂತಿಸುವುದಿಲ್ಲ. ತಮ್ಮ ಕೆಲಸದ ಜೊತೆಗೆ ತಮ್ಮ ಹವ್ಯಾಸಗಳಿಗೂ ಕುಟುಂಬಕ್ಕೂ ಅವರು ವೇಳೆಯನ್ನು ವ್ಯಯಿಸುತ್ತಾರೆ. ನಮಗಿರುವ 24 ಗಂಟೆಗಳನ್ನು ಶಾಲೆಯ ವೇಳಾಪಟ್ಟಿಯಂತೆ 4-5 ವಿಭಾಗಗಳಾಗಿ ನಾವು ಹಂಚಿಕೊಳ್ಳಬಹುದು. ಪ್ರತಿದಿನ ಕನಿಷ್ಠ 8 ಗಂಟೆಗಳನ್ನು ನಿದ್ದೆಗಾಗಿಯೂ ಹಾಗೂ 1 ಗಂಟೆಯನ್ನು ವ್ಯಾಯಾಮಕ್ಕಾಗಿಯೂ ಮೀಸಲಿಡಬೇಕು. ಏಕೆಂದರೆ ನಮಗೆ ನಿದ್ದೆ ಮತ್ತು ವ್ಯಾಯಾಮವಿಲ್ಲದಿದ್ದರೆ ನಮ್ಮ ದೇಹಕ್ಕೆ ರೋಗ ರುಜಿನಗಳು ತಟ್ಟುತ್ತವೆ. ಸುಮಾರು 9 ಗಂಟೆಗಳ ಕಾಲವನ್ನು ನಾವು ಮಾಡುವ ಕೆಲಸಕ್ಕೆ ಮೀಸಲಿಡಬೇಕು. ಆ 9 ಗಂಟೆಗಳಲ್ಲಿಯೂ ಸುಮಾರು 1 ಗಂಟೆಯ ಕಾಲವನ್ನು ವಿಶ್ರಾಂತಿ, ಊಟೋಪಹಾರ ಇತ್ಯಾದಿಗಳಿಗೆ ವ್ಯಯಿಸಬೇಕಾಗುತ್ತದೆ. 1-2 ಗಂಟೆಗಳನ್ನು ಕುಟುಂಬಕ್ಕಾಗಿಯೇ ವ್ಯಯಿಸಿ ಉಳಿದ 3-4 ಗಂಟೆಗಳನ್ನು ಇತರರ ಭೇಟಿ, ಮನರಂಜನೆ, TV ಸಿನಿಮಾ ವೀಕ್ಷಣೆ, ನಮ್ಮ ಹವ್ಯಾಸ ಹಾಗೂ ನಮಗೆ ಇಷ್ಟವಾದ ಕೆಲಸವನ್ನು ಮಾಡಲು ಮೀಸಲಿಡಬೇಕಾಗುತ್ತದೆ. ಯಾರು ಈ ರೀತಿ ವೇಳೆಯನ್ನು ತಮಗಾಗಿ ಮೀಸಲಿಡುತ್ತಾರೆಯೋ ಅವರು ಯಶಸ್ಸನ್ನು ಗಳಿಸುವುದಲ್ಲದೆ ಸಂತೋಷವನ್ನೂ ಪಡೆಯುತ್ತಾರೆ.
ನಮಗೆ ಹವ್ಯಾಸಗಳು ಇರಬೇಕಾದ್ದು ಅತ್ಯಂತ ಅವಶ್ಯಕ. ಯಾವ ವ್ಯಕ್ತಿಗೆ ಹವ್ಯಾಸವಿರುವುದಿಲ್ಲವೋ ಆ ವ್ಯಕ್ತಿಗೆ ಸುಖ ಜೀವನವಿರುವುದಿಲ್ಲ. ನಿಮಗೆ ಪ್ರಯಾಣ ಮಾಡುವುದು ಇಷ್ಟವಿರಬಹುದು, ನಾಟಕ ಆಡುವ ಹವ್ಯಾಸ ಇರಬಹುದು, ಪುಸ್ತಕ ಓದುವ ಹವ್ಯಾಸ ಇರಬಹುದು, ಬರೆಯುವ ಹವ್ಯಾಸವಿರಬಹುದು, ಹಕ್ಕಿಗಳನ್ನು ನೋಡುವ ಹವ್ಯಾಸವಿರಬಹುದು, ಸ್ಟಾಂಪ್ ಅಥವಾ ನಾಣ್ಯಗಳ ಸಂಗ್ರಹ ಮಾಡುವ ಹವ್ಯಾಸ ಇರಬಹುದು. ಯಾವುದೇ ಹವ್ಯಾಸವಿರಲಿ, ಅದಕ್ಕಾಗಿಯೇ ನಿಮ್ಮ ವೇಳೆಯನ್ನು ಇಟ್ಟುಕೊಳ್ಳಲೇಬೇಕು. ಅನಿವಾರ್ಯ ಕಾರಣಗಳು ಇಲ್ಲದೆ ಹೋದಲ್ಲಿ ನಾವು ಹಾಕಿಕೊಂಡ ವೇಳಾಪಟ್ಟಿಯಂತೆ ನಡೆದುಕೊಂಡರೆ ನಮಗೆ ವೇಳೆಯ ಅಭಾವವೇ ಉಂಟಾಗುವುದಿಲ್ಲ. ಕಚೇರಿಯ ಕೆಲಸದಲ್ಲಿ ಕೂಡ ನಾವು ವೇಳಾಪಟ್ಟಿಯಂತೆ ಆದಷ್ಟು ಮಟ್ಟಿಗೆ ನಡೆದುಕೊಂಡರೆ ನಾವು ಮಾಡಬೇಕಾದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಬಹುದು. ಕೆಲಸದ ಸಮಯದಲ್ಲಿ ಸ್ನೇಹಿತರ ಜೊತೆ ಹರಟೆ ಹೊಡೆಯಲು, ಕಾಫಿ ಕುಡಿಯಲು, ಬೇರೊಬ್ಬ ಸಹೋದ್ಯೋಗಿ ಏನು ಮಾಡುತ್ತಿದ್ದಾನೆ ಎಂದು ಗಾಸಿಪ್ ಮಾಡಲು ಕಾಲಹರಣ ಮಾಡದಿದ್ದರೆ ಅಂದಿನ ಕೆಲಸವನ್ನು ಅಂದೇ ಮಾಡಿ ಮುಗಿಸಬಹುದು. ನನ್ನ ಇಡೀ ವೃತ್ತಿ ಜೀವನದಲ್ಲಿ ಕೆಲವೇ ಸಂದರ್ಭಗಳನ್ನು ಬಿಟ್ಟರೆ ಯಾವ ದಿನವೂ ಅಂದಿನ ಕಡತಗಳನ್ನು ನೋಡಿ ಮುಗಿಸದೆ ನಾನು ಮನೆಗೆ ಹೋಗಿಲ್ಲ. ಕಡತಗಳು ಅನಿವಾರ್ಯ ಕಾರಣಗಳಿಗಾಗಿ ಮಾತ್ರ ನನ್ನ ಟೇಬಲ್ ಮೇಲೆ ಉಳಿಯುತ್ತಿದ್ದವು. ನಾನು ಕಚೇರಿಯ ಕಡತಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿಲ್ಲ, ಹಾಗೂ ಮನೆಯಲ್ಲಿ ಕಚೇರಿಯ ಕೆಲಸವನ್ನು ಮಾಡಿಲ್ಲ. ನಿಗದಿತ ಸಮಯಕ್ಕೆ ಕಚೇರಿಗೆ ಬಂದು ನಿಗದಿತ ಸಮಯದಲ್ಲಿ ನನಗೆ ವಹಿಸಿದ ಕೆಲಸ ಕಾರ್ಯಗಳನ್ನು ನಾನು ಮಾಡಿ ಮುಗಿಸುತ್ತಿದ್ದುದರಿಂದ ನಾನು ನನ್ನ ಮೇಲಧಿಕಾರಿಗಳ ವಿಶ್ವಾಸವನ್ನು ಗಳಿಸಿದ್ದೆ. ನಮ್ಮ ವೇಳೆಯನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕಾದರೆ ಕೆಲವು ಸೂತ್ರಗಳನ್ನು ಪಾಲಿಸುವುದು ಉತ್ತಮ. ಮೊದಲನೆಯದಾಗಿ, ನಾವು ಮಾಡಬೇಕಾದ ಕೆಲಸಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಎನ್ನುವುದನ್ನು ಗುರುತಿಸಿ ಅದನ್ನು ತಕ್ಷಣವೇ ಮಾಡಿ ಮುಗಿಸಬೇಕು. ಏಕೆಂದರೆ ಆ ಕೆಲಸ ಮುಗಿಯದಿದ್ದರೆ ಬೇರೆ ಕೆಲಸಗಳು ಹಿಂದೆ ಬೀಳುತ್ತವೆ. ಅತಿ ಪ್ರಮುಖವೆಂದು ಪರಿಗಣಿಸಿದ ಕೆಲಸವನ್ನು ಆ ದಿನವೇ ಮಾಡಬೇಕು ಹೊರತು ನಾಳೆಗೆಂದು ಮುಂದು ಹಾಕಬಾರದು. ಎರಡನೆಯದಾಗಿ, ನಾವು ಬೇರೆಯವರಿಗೆ ಖಡಾಖಂಡಿತವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ಎಷ್ಟೋ ಬಾರಿ ನಾವು ಗುರುತರ ಕೆಲಸದಲ್ಲಿ ನಿರತರಾಗಿರುವಾಗ ಸಹೋದ್ಯೋಗಿಗಳು ಬಂದು ಬಾ ಕಾಫಿಗೆ ಹೋಗೋಣ ಎಂದು ಕರೆಯುತ್ತಾರೆ. ಆಗ ನಾವು ನಮ್ಮ ಕೆಲಸವನ್ನು ಬಿಟ್ಟು ಹರಟೆ ಹೊಡೆಯಲು ಹೋಗುತ್ತೇವೆ. ಎಷ್ಟೋ ಬಾರಿ ನಮಗಿಷ್ಟವಿಲ್ಲದಿರುವ ಕೆಲಸವನ್ನು ಮಾಡಲು ಹೇಳಿದಾಗ ನಮಗೆ ನೋ ಎಂದು ಹೇಳಲು ಆಗುವುದಿಲ್ಲ. ಯಾರು ನಿಷ್ಠೂರರಾಗಿರುವುದಿಲ್ಲವೋ ಅವರು ತಮ್ಮ ವೇಳೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಾರರು. ಮೂರನೆಯ ಸೂತ್ರವೆಂದರೆ, ನಮ್ಮ ಕೈಯಲ್ಲಿರುವ ಕೆಲಸದ ಬಗ್ಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕೃತಗೊಳಿಸಬೇಕು. ಅದಾಗದಿದ್ದರೆ ಆ ಕೆಲಸವನ್ನು ನಮಗೆ ಅಥವಾ ಮೇಲಾಧಿಕಾರಿಗೆ ತೃಪ್ತಿಯಾಗುವಂತೆ ನಾವು ಮಾಡಲು ಸಾಧ್ಯವಿಲ್ಲ. ನಾಲ್ಕನೆಯದಾಗಿ, ಈ ಸಮಯದಲ್ಲಿ ಇದೇ ಕೆಲಸಕ್ಕೆ ನನ್ನ ವೇಳೆಯನ್ನು ವ್ಯಯಿಸುತ್ತೇನೆ ಎಂಬ ಚಾಳಿಯನ್ನು ಮಾಡಿಕೊಳ್ಳುವುದು. ಉದಾಹರಣೆಗೆ, ಸಂಜೆ 6ರಿಂದ 8ರವರೆಗೆ ನಾನು ಕುಟುಂಬದವರೊಡನೆ ಕಾಲ ಕಳೆಯುತ್ತೇನೆ, ರಾತ್ರಿ 8:15 ಗಂಟೆಗೆ ಊಟ ಮಾಡುತ್ತೇನೆ, 9ರಿಂದ 10 ಗಂಟೆಯವರೆಗೆ ನಾನು ಪುಸ್ತಕವನ್ನು ಓದುತ್ತೇನೆ. ಹೀಗೆ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನಾವೆಲ್ಲರೂ ನಾವು ಮಾಡುವ ಕೆಲಸವನ್ನು ಮುಂದೂಡುವ ಸೋಮಾರಿತನವನ್ನು ಒಂದಲ್ಲ ಒಂದು ಬಾರಿ ಮಾಡಿರುತ್ತೇವೆ. ಆ ಕೆಲಸವನ್ನು ಮಾಡಲು ನಮಗೆ ಬೋರ್ ಆಗುತ್ತದೆ ಎಂದೋ ಇಲ್ಲವೇ ನಾಳೆ ಮಾಡೋಣ ಎಂದೋ ಮುಂದೂಡುತ್ತೇವೆ. ಈ ಗುಣವನ್ನು ಯಾರು ರೂಢಿಸಿಕೊಳ್ಳುತ್ತಾರೋ ಅವರು ಸಫಲರಾಗರು. ಕೆಲಸದ ಹೊರೆ ಕೊನೆಗೊಮ್ಮೆ ಅವರನ್ನು ತನ್ನಲ್ಲಿ ಆವರಿಸಿಕೊಂಡು ಬಿಡುತ್ತದೆ. ನಮಗೆ ಯಾವುದು ಅತಿ ಮುಖ್ಯ ಅಥವಾ ಮುಖ್ಯವಲ್ಲ ಎಂದು ಅರಿಯುವುದು ಬಹಳ ಅವಶ್ಯಕವಾಗಿದೆ. ಎಷ್ಟೋ ಬಾರಿ ನಾವು ಅನಾವಶ್ಯಕ ಕೆಲಸಗಳಿಗೆ ನಮ್ಮ ಹೆಚ್ಚಿನ ಸಮಯವನ್ನು ವ್ಯಯಿಸಿ ಅವಶ್ಯಕ ಕೆಲಸಗಳನ್ನು ಮಾಡುವುದನ್ನು ಮುಂದೂಡುತ್ತೇವೆ. ಅನಾವಶ್ಯಕ ಕೆಲಸಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡರೆ ಅವಶ್ಯಕ ಕೆಲಸಗಳನ್ನು ಮಾಡಲು ನಮಗೆ ವೇಳೆ ಇರುವುದಿಲ್ಲ. ನಮ್ಮ ವೇಳೆಯನ್ನು ನುಂಗುವಂತಹ ಅತೀ ಕೆಟ್ಟ ಚಾಳಿ ಮೊಬೈಲ್ ಫೋನುಗಳನ್ನು ನೋಡುವುದು. ಇಂದಿನ ಕಾಲದಲ್ಲಿ ನಾವು ಎಚ್ಚರವಿರುವ ಬಹುತೇಕ ವೇಳೆಯನ್ನು ನಮ್ಮ ಮೊಬೈಲ್ ಫೋನಿನತ್ತ ಕಣ್ಣಾಯಿಸುವುದರಲ್ಲಿ ಕಳೆಯುತ್ತೇವೆ. ಮೊಬೈಲ್ನಲ್ಲಿಯೇ ನಾವು ವಾಟ್ಸಪ್ ಮಾಡುತ್ತೇವೆ, ಸಿನಿಮಾಗಳನ್ನು ನೋಡುತ್ತೇವೆ, ಫೇಸ್ಬುಕ್ ನೋಡುತ್ತೇವೆ. ಈ ಚಾಳಿಯಿಂದ ನಮಗೆ ಅವಶ್ಯಕ ಕೆಲಸಗಳನ್ನು ಮಾಡಲು ವೇಳೆ ಸಿಗುವುದಿಲ್ಲ. ಟಿವಿ, ಇಂಟರ್ನೆಟ್
ಮತ್ತು ಮೊಬೈಲ್ ಫೋನುಗಳನ್ನು ನೋಡಲು ನಾವು ನಿರ್ದಿಷ್ಟ ವೇಳೆಯನ್ನು ನಿಗದಿಪಡಿಸಿಕೊಂಡರೆ ನಮಗೆ ಬೇರೆ ಕೆಲಸ ಮಾಡಲು ಸಮಯ ಸಿಗುತ್ತದೆ. ಅತ್ಯಂತ ಕಾರ್ಯನಿರತವಾಗಿರುವ ಬ್ಯುಸಿ ವ್ಯಕ್ತಿಗಳು ಒಂದು ಕೆಲಸವನ್ನು ಮಾಡಲು ತಮಗೆ ಬೇಕಾದ ಸಮಯಕ್ಕೆ ಅರ್ಧ ಮುಕ್ಕಾಲು ಗಂಟೆಯನ್ನು ಕೂಡಿಸಿ ತಮ್ಮ ವೇಳಾಪಟ್ಟಿಯನ್ನು ನಿರ್ಧರಿಸುತ್ತಾರೆ. ಉದಾಹರಣೆಗೆ, ಒಂದು ಸಭೆಗಾಗಿ 2 ಗಂಟೆಗಳ ಕಾಲ ನಿಗದಿಯಾಗಿದ್ದರೆ ಅವರು 2.5 ಗಂಟೆಗಳ ಕಾಲವನ್ನು ತಮ್ಮ ವೇಳಾಪಟ್ಟಿಯಲ್ಲಿ ಗುರುತು ಹಾಕಿಕೊಳ್ಳುತ್ತಾರೆ. ಏಕೆಂದರೆ ಎಷ್ಟೋ ಬಾರಿ ಸಭೆಗಳು ನಿಗದಿತ ಸಮಯಕ್ಕೆ ಆರಂಭವಾಗುವುದಿಲ್ಲ, ಇಲ್ಲವೇ ನಿಗದಿತ ಸಮಯಕ್ಕಿಂತ ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳುತ್ತವೆ. ಇಂತಹ ಅನಿವಾರ್ಯ ಕಾರಣಗಳಿಗಾಗಿ ಸ್ವಲ್ಪ ಹೆಚ್ಚು ಸಮಯವನ್ನು ನಾವು ಇಟ್ಟುಕೊಂಡರೆ ಉಳಿದ ಕೆಲಸಗಳಿಗಾಗಿ ಸಮಯ ನಿರ್ವಹಣೆ ಸುಲಭ. ಕೆಲವರು ತಮ್ಮ ರಜಾ ದಿನಗಳಲ್ಲೂ ಕಚೇರಿಯ ಕೆಲಸವನ್ನು ಮಾಡುವ ಚಾಳಿಯನ್ನು ಬೆಳೆಸಿಕೊಂಡಿರುತ್ತಾರೆ. ನಮಗೆ ರಜೆಯನ್ನು ನೀಡುವುದು ಕುಟುಂಬಕ್ಕಾಗಿ ವೇಳೆಯನ್ನು ವ್ಯಯಿಸಲು, ಇಲ್ಲವೇ ನಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡುವುದಕ್ಕಾಗಿ. ವಾರದ 5 ದಿನ ಕೆಲಸ ಮಾಡಿದ ವ್ಯಕ್ತಿ 2 ದಿನಗಳನ್ನು ತನ್ನ ಕುಟುಂಬಕ್ಕೆ, ತನ್ನ ಹವ್ಯಾಸಕ್ಕೆ, ತನ್ನ ವೈಯಕ್ತಿಕ ಕೆಲಸಗಳಿಗೆ ಮೀಸಲಿಡಬೇಕು ಎನ್ನುವುದೇ ರಜೆಯನ್ನು ಕೊಡುವ ಉದ್ದೇಶವಾಗಿದೆ. ರಜಾ ದಿನಗಳಲ್ಲೂ ಕಚೇರಿಯ ಕೆಲಸವನ್ನು ಮಾಡುವುದು ಮೂರ್ಖತನ. ಯಾವುದೇ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಫಲತೆ ಪಡೆಯಬೇಕಾದರೆ ತಾನು ಮಾಡಬೇಕಾದ ಯಾವ ಕೆಲಸಗಳಿಗೆ ಎಷ್ಟು ಸಮಯವನ್ನು ನಿಗದಿ ಮಾಡಬೇಕು ಎನ್ನುವ ವಿವೇಚನೆಯನ್ನು ಇಟ್ಟುಕೊಳ್ಳಬೇಕು. ತನ್ನ ವೈಯಕ್ತಿಕ ಹವ್ಯಾಸಗಳಿಗೆ ಕೆಲ ಸಮಯವನ್ನು ಮೀಸಲಾಗಿಡಬೇಕು. ಹೀಗೆ ಮಾಡಿದವರು ಖಂಡಿತವಾಗಿ ಯಶಸ್ಸನ್ನು ಹೊಂದುತ್ತಾರೆ. ನಾವು ನಾಯಕರಾಗಬೇಕಾದರೆ ನಮ್ಮ ವೇಳೆಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಸಾಧ್ಯ.